ಮೊಬೈಲ್ ನ ತಗೊಂಡೋಗಿ ಟಾಯ್ಲೆಟ್ಗೆ ಗೂಗಲ್ ಅಲ್ಲಿ ಸೆಕ್ಸ್ ವಿಡಿಯೋ ಅಂತ ಹೇಳಿ ಹೊಡ್ಕೊ ಬರುತ್ತೆ. ಬರೀ 2ನೇ ಕ್ಲಾಸ್ ಅಂದ್ರೆ ತುಂಬಾ ಪುಟ್ಟ ಮಗು, ತುಂಬಾ ಕ್ಯೂಟ್ ಆಗಿರುತ್ತೆ. ಹೇಗೆ ಅದಕ್ಕೆ ಸೆಕ್ಸ್ ಬಗ್ಗೆ ಎಲ್ಲ ಗೊತ್ತು ಅಂತ ಹೇಳಿದ್ರೆ ಬಹಳ ಸಿಂಪಲ್ ವಿಷಯ. ಮಗುಗೆ ಬೆಳಗ್ಗೆ ಒಂದು ಡೈಲಿ ದೋಸೆ ಇಡ್ಲಿ ತಿನ್ನುವ ಮೊಬೈಲ್ ಕೊಡ್ತಾರೆ. ಈಗ ನಾವು ಮೊಬೈಲ್ ಕೊಡ್ತೀವಿ, ದೋಸೆ ತಿನ್ನುವಾಗ ಟಾಮ್ ಅಂಡ್ ಜೆರಿ ಹಾಕಿ. ಸೊ ಡೈಲಿ ಮಗು ಅವ್ರ ಅಮ್ಮನ ಫೋನ್ ಇಸ್ಕೋತಿದ್ರು. ಬೆಳಗ್ಗೆ ಟಾಮ್ ಅಂಡ್ ಜೆರಿ ನೋಡ್ಬೇಕು, ದೋಸೆ ತಿನ್ಕೊಂಡು ಸ್ಕೂಲ್ಗೆ ಹೋಗ್ಬೇಕು. ಒಂದ್ ದಿವಸ ಅವ್ರ ಅಮ್ಮನ ಕರೆನ್ಸಿ ಮುಗ್ದೋಗಿ ಮಗು ಏನ್ ಮಾಡ್ತು, ಒಂದ್ ದಿವಸ ನೋಡ್ತು, ಮಗುಗೆ ಇಂಟ್ರೆಸ್ಟ್ ಬಂತು. ನಾಳೆಯಿಂದ ಏನ್ ಮಾಡ್ತಾ ಆಟ ಮಾಡಕ್ ಸ್ಟಾರ್ಟ್ ಮಾಡ್ತು. ಅಮ್ಮ ನೋ, ಐ ವಾಂಟ್ ಪಪ್ಪ ಮೊಬೈಲ್ ಓನ್ಲಿ. ಸೊ ಅಪ್ಪನ ಮೊಬೈಲ್ ಬೇಕು ದೋಸೆ ತಿನ್ನಕ್ಕೆ. ಸೊ ಡೈಲಿ ಮೊಬೈಲ್ ಕೊಡ್ತಾ ಹೋದ್ರು. ಈಗ ಮಗು ಏನ್ ಮಾಡುತ್ತೆ ಅಂದ್ರೆ ಯಾರ ಮೊಬೈಲ್ ಸಿಕ್ಕಿದ್ರು ಗೂಗಲ್ ಹೋಗಿ ಸೆಕ್ಸ್ ವಿಡಿಯೋ ಸರ್ಚ್ ಮಾಡುತ್ತೆ. ಹಾಗಾದ್ರೆ ನಮ್ಮನೇಲಿ ನಿಮ್ಮನೇಲಿ ಮಕ್ಕಳಿದ್ದಾರೆ, ಅವರು ಮೊಬೈಲ್ ಅಲ್ಲಿ ಟಾಮ್ ಅಂಡ್ ಜೆರಿ ನೋಡ್ತಿದಾರೋ ಬೇರೆ ಏನಾದ್ರು ನೋಡ್ತಿದಾರೋ ಅಂತ ನಾವ್ ಯಾವತ್ತಾದ್ರೂ ಚೆಕ್ ಮಾಡ್ತೀವಾ? ಇಲ್ಲ. ಈಗ ನಾನು ಇಲ್ಲಿ ಇರೋರ್ನ ಏನಾದ್ರು ಚೆಕ್ ಮಾಡಿಸಿದ್ರೆ ರೆಡ್ ಬಂತು ಅಂದ್ರೆ ನೋಡಿದೀರಾ ಅಂತ, ಗ್ರೀನ್ ಬಂತು ಅಂದ್ರೆ ನೋಡಿಲ್ಲ ಅಂತ ಚೆಕ್ ಮಾಡಿಸಿದ್ರೆ ಇಲ್ಲಿ ಹುಡುಗಿರು ಇದಾರ ಹುಡುಗರು ಇದಾರೆ, ನಿಮ್ಗೆ ಬೇಸರ ಆಗುತ್ತೆ, ಹೌದಲ್ಲ? ಹಾಗಾಗಿ ನಾನು ನಿಮ್ಗೆ ಚೆಕ್ ಮಾಡಿಸ್ತಾ ಇಲ್ಲ. ಇದನ್ನ ಹೆಂಗ್ ಚೆಕ್ ಮಾಡೋದು ಅಂತ ಸ್ಟಾರ್ಟ್ಗೆ ಲಾಸ್ಟ್ ಅಲ್ಲಿ ಹೇಳ್ಬೋದು. ಬಟ್ ನೀವು ಇದನ್ನ ಅರ್ಥಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನೋಡಿ, ನೀವು ಯೂಟ್ಯೂಬ್ ಹೋಗಿ ಚಿಕನ್ ಬಿರಿಯಾನಿ ಅಂತ ಕೊಟ್ರೆ ಒಂದಿನ ಬಿರಿಯಾನಿ ನೋಡಿದ್ರೆ ಇಡೀ ತಿಂಗಳು ಬಿರಿಯಾನಿ ಬರುತ್ತೆ. ಒಂದಿನ ಪಾಯಸ ನೋಡಿದ್ರೆ ಇಡೀ ತಿಂಗಳು ಪಾಯಸ ಬರುತ್ತೆ, ಹೌದಲ್ವಾ? ಇದು ನಿಮ್ಗೆ ಎಲ್ರಿಗೂ ಗೊತ್ತಿರೋ ಸತ್ಯ. ಗೊತ್ತಿರೋ ಸತ್ಯ ಒಂದು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ಇಲ್ಲಿ ಕ್ಲಾಸ್ ರೂಮ್ ಇದೆ, ಇಲ್ಲಿ ಯಾವುದೇ ರೀತಿ CCTV ಇಲ್ಲ ಅಂತ ಅನ್ಕೊಳ್ಳೋಣ. ಯಾರೋ ಹುಡುಗ ಬರ್ತೀರಿ, ಯಾರೋ ಒಂದು ಹುಡುಗಿ ಬರ್ತೀರಿ, ಏನೋ ಪರ್ಸನಲ್ ಆಗಿ ಮಾತಾಡ್ಕೋತೀರಿ. ಸೊ ನಿಮ್ಮ ಉದ್ದೇಶ ಏನಂದ್ರೆ ಈ ರೂಮಲ್ಲಿ ಯಾರು ಇಲ್ಲಪ್ಪ, ಇಡೀ ಕಾಲೇಜ್ ಖಾಲಿ ಇತ್ತು, ನಾವಿಬ್ರು ಮಾತ್ರ ಮಾತಾಡಿದ್ವಿ, ಯಾರಿಗೂ ಗೊತ್ತಿಲ್ಲ. ಬಟ್ ನಿಮ್ಮ ಹತ್ರ ಸ್ವಿಚ್ ಆಫ್ ಆಗಿರೋ ಮೊಬೈಲ್ ಇದ್ರೆ ಸಾಕು, ನೀವಿಬ್ರು ಮಾತಾಡಿದ್ರೆ ರೆಕಾರ್ಡ್ ಆಗಿರುತ್ತೆ. ಎಷ್ಟು ಜನ ಇಲ್ಲಿ ಸ್ನ್ಯಾಪ್ಚಾಟ್ ಅನ್ನ ಆಪ್ ನ ಬಳಸ್ತೀರಿ? ವೆರಿ ಗುಡ್. ಫಸ್ಟ್ ಇದನ್ನ ಡಿಲೀಟ್ ಮಾಡಬೇಕು. ಯಾಕೆ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಯಾರು ದಿನಕ್ಕೆ 5ಕ್ಕಿಂತ ಹೆಚ್ಚಿಗೆ ಸೆಲ್ಫಿ ತಗೋತೀರೋ ಅವ್ರೊಂದು ಮಾನಸಿಕ ಕಾಯಿಲೆ ತುತ್ತಾಗಿರ್ತೀರಿ. ಸೆಲ್ಫಿ ಫೋಬಿಯಾ ಅಂತ. ದುಬಾರಿ ತಗೊಳ್ತಾ ಇದ್ರೆ ಹೇಳಿದ್ರೆ ದಿನಕ್ಕೆ 5ಕ್ಕಿಂತ ಜಾಸ್ತಿ ತಗೊಂಡ್ರೆ ಸೆಲ್ಫಿ ಫೋಬಿಯಾ ಅಂತ ಮಾನಸಿಕ ಕಾಯಿಲೆ. ಹಾಗೆ ಸ್ನ್ಯಾಪ್ಚಾಟ್ ನ ಯಾಕೆ ಡಿಲೀಟ್ ಮಾಡಬೇಕು? ಸೊ ಯಾಕೆ ಡಿಲೀಟ್ ಮಾಡ್ಬೇಕಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರಿನ್ಸಿಪಲ್ ಸರ್ ಇದ್ದಾರೆ, ಯಾರೋ ಒಬ್ರು ಅವ್ರನ್ನ ಪರ್ಮಿಷನ್ ಕೇಳ್ಕೊಂಡು ಹೋಗ್ತಾರೆ, ಸರ್ ನಾನು ಸ್ವಲ್ಪ ಜೆರಾಕ್ಸ್ ಮಾಡಿಸ್ಬೇಕು, ಅರ್ಧ ಗಂಟೆ ಸಮಯ ಬೇಕು ಕೊಡಿ. ಸೊ ಪ್ರಿನ್ಸಿಪಲ್ ಸರ್ ಸಮಯ ಕೊಟ್ಟರು, ಅರ್ಧ ಗಂಟೆ ಹೋಗಪ್ಪ ಜೆರಾಕ್ಸ್ ಮಾಡಿಸ್ಕೋಬಾ. ಬಟ್ ಅವರು ಜೆರಾಕ್ಸ್ ಮಾಡಿಸ್ಕೋಬರಕ್ ಹೋಗಿಲ್ಲ, ಗರ್ಲ್ ಫ್ರೆಂಡ್ ಜೊತೆ ಟೀ ಕುಡಿತಿದ್ರು. ಸ್ನ್ಯಾಪ್ಚಾಟ್ ಏನಾದ್ರು ಇತ್ತು ಅವ್ರ ಹತ್ರ ಅಂದ್ರೆ ಗರ್ಲ್ ಫ್ರೆಂಡ್ ಜೊತೆ ಹೋಗಿದ್ದು, ಯಾವ ಲೊಕೇಶನ್ ಹೋಗಿದ್ರು, ಎಲ್ಲಿ ಟೀ ಕುಡಿದ್ರು ಎಲ್ಲ ರೆಕಾರ್ಡ್ ಆಗಿರುತ್ತೆ. ಅದಕ್ಕೆ ಮೊದಲು ಡಿಲೀಟ್ ಮಾಡಿ ಅಂತ ಹೇಳಿದೆ. ನೀವೆಲ್ಲ ಯಂಗ್ಸ್ಟರ್ಸ್ ಅಲ್ವಾ, ತುಂಬಾ ಬುದ್ಧಿವಂತರು. ಎಲ್ಲಿ ಸಿಕ್ಕಾಕೋತೀರಿ ಅಂದ್ರೆ ಇಲ್ಲಿ ಸಿಕ್ಕಾಕೋತೀರಿ. ಹಾಗಾಗಿ ದಯಮಾಡಿ ಇದನ್ನ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಡಿಲೀಟ್ ಮಾಡಿ. ಹಾಗೆ ಸೆಲ್ಫಿ ಫೋಬಿಯಾ ಬಗ್ಗೆ ನಾನು ಹೇಳಿದೆ. ನೀವು ಮಾತಾಡೋ ಮಾತು ಹೇಗೆ ರೆಕಾರ್ಡ್ ಆಗುತ್ತೆ ಅಂತ ನಾನು ಒಂದು ಹಿಂಟ್ ಕೊಡ್ತೀನಿ ನಿಮ್ಗೆ. ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಯೂಟ್ಯೂಬ್ ಅಲ್ಲಿ ನೀವು ಏನ್ ನೋಡಿದ್ರೆ ಅದು ಪದೇ ಪದೇ ವಾಪಸ್ ಬರುತ್ತೆ ಅಂತ. ಬಟ್ ನೀವು ಯೂಟ್ಯೂಬ್ ಹೋಗೇ ಇಲ್ಲ, ಪಕ್ಕದ ಹತ್ರ ಮಾತಾಡಿದ್ರಿ, ಅದು ಮೊಬೈಲ್ ಅಲ್ಲಿ ರೆಕಾರ್ಡ್ ಆಗುತ್ತೆ. ಹೇಗೆ? ಹುಡುಗಿ ಜೊತೆ ಅವ್ರು ಮಾತಾಡಿದ್ದು, ಅವಳನ್ನ ಬ್ಲಾಕ್ ಮೇಲ್ ಮಾಡಿದ್ದು ರೆಕಾರ್ಡ್ ಇರುತ್ತೆ. ಒಳ್ಳೆದಕ್ಕೂ ಯೂಸ್ ಆಗುತ್ತೆ, ಕೆಟ್ಟದಕ್ಕೂ ಯೂಸ್ ಆಗುತ್ತೆ. ನೀವು ಹೆಂಗ್ ಬಳಸ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಸರಿನಾ? ಅದೇ ರೀತಿಯಲ್ಲಿ ಈಗ ನೀವು ಮೊಬೈಲ್ ಏನ್ ಬಳಸ್ತಾ ಇದೀರೋ ಅದರಿಂದ ಒಂದು ಮಾನಸಿಕ ಕಾಯಿಲೆ ಬರ್ತಾ ಇದೆ. ಫಸ್ಟ್ ಸ್ಟೇಜ್ ಏನಪ್ಪಾ ಅಂದ್ರೆ ನಿಮ್ ಮೊಬೈಲ್
ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಸ್ಟೇಟಸ್ ನೀವು ಹಾಕ್ಲೇಬೇಕು ಅಂತ ನಿಮ್ ಮನಸ್ಸಲ್ಲಿ ಉದ್ದೇಶ ಇದ್ರೆ ನಿಮ್ ಫ್ಯಾಮಿಲಿ ಹೋಗ್ಬಿಟ್ಟು ಬಂದ್ಬಿಟ್ಟು ಒಂದು ಫೋಟೋ ಹಾಕಿದ್ರೆ ಸಂಜೆ ಹೊತ್ತಿಗೆ ಮನೇಲಿ ಒಂದು ಜಗಳ ಕ್ರಿಯೇಟ್ ಆಗಿರುತ್ತೆ. ಬೆಳಗ್ಗೆ ಇದ್ದಿದ್ರೆ ಹ್ಯಾಪಿನೆಸ್ ಸಂಜೆ ಇರೋದಿಲ್ಲ. ಯಾಕೆ ಹಾಕ್ಬೇಕು? ಬೇರೆ ನೋಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ತುಂಬಾ ಪ್ರಾಬ್ಲಮ್ ಏನ್ ಬರ್ತಿದೆ ಅಂದ್ರೆ ಸ್ಟೇಟಸ್ ಇಂದ ಮನೇಲಿ ಜಗಳ ಬರ್ತಿದೆ. ನೋಡೋ ಅವ್ರ ಹೆಂಡತಿ ಬರ್ಡೇ ಹಾಕಿ ನಾನು ವಿಶ್ ಮಾಡಿದ್ದಾನೆ, ನನ್ನ ಗಂಡ ಜಗಳ ಎಲ್ಲ ಸ್ಟೇಟಸ್ ಹಾಕ್ದವರೆಲ್ಲ ಹ್ಯಾಪಿ ಆಗಿದ್ದಾರೆ ಅಂತಿಲ್ಲ. ನಾನು ಇವತ್ತು ಸ್ಟೋರಿ ಹೇಳ್ತೀನಿ. ಸರ್ ಹತ್ರ ಮಾತಾಡ್ಬೇಕಾಗ ನಾನು ಹೇಳ್ತಾ ಇದ್ದೆ, ಒಂದು ಎರಡು ಫ್ಯಾಮಿಲಿ ಇತ್ತಂತೆ. ಒಂದ್ ಫ್ಯಾಮಿಲಿ ಎದುರುಗಡೆ ಮನೆ ಫ್ಯಾಮಿಲಿಯಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಗಂಡ ಯಾವಾಗ್ಲೂ ಹೆಂಡತಿಗೆ ರಂಗೋಲಿ ಹಾಕೋಕೆ ಹೆಲ್ಪ್ ಮಾಡೋದು, ಬಟ್ಟೆ ಹಾಕೋಕೆ ಹೆಲ್ಪ್ ಮಾಡೋದು, ನೀರು ತಗೋದು, ಈ ತರ ಎಲ್ಲ ಮಾಡ್ತಿದ್ದಂತೆ. ಇನ್ನೊಂದು ಫ್ಯಾಮಿಲಿ ಇತ್ತಂತೆ, ಒಂದ್ ಗಂಡ ಏನ್ ಮಾಡ್ತಂತ ಯಾವಾಗ್ಲೂ ಹೊರಗಡೆ ಕರ್ಕೊಂಡು ಹೋಗೋದು, ಪಾರ್ಟಿಗೆ ಕಾರ್ ಕೊಡ್ಸೋದು, ಬೈಕ್ ಕೊಡ್ಸೋದು, ಈ ತರ ಎಲ್ಲ ಮಾಡ್ತಾ ಇದ್ದಂತೆ. ಈ ಎದುರುಗಡೆ ಮನೆಯೊಳಗೆ ಹೊಟ್ಟೆ ಕಿಚ್ಚು, ಅವಳ ಗಂಡ ಅಷ್ಟು ಚೆನ್ನಾಗಿ ನೋಡ್ತಂತ, ನನ್ ಗಂಡ ಬರೀ ಕೆಲಸ ಮಾಡಕ್ ಹೆಲ್ಪ್ ಮಾಡ್ತಾನಷ್ಟೇ, ಒಂದ್ ಹೂವು ಹೊಟ್ಟೆ ಬಿಟ್ರೆ ಇನ್ನೇನು ತರಲ್ಲ ಅಂತ ಹೇಳು ಕೋಪ. ಒಂದ್ ದಿವಸ ಏನಾಯ್ತಂತೆ, ಇಬ್ರು ಹೆಣ್ಮಕ್ಳು ಅಕ್ಕಪಕ್ಕ ಮನೆಯವರು ಅಳ್ಕೊಂಡು ಬಂದ್ರಂತೆ. ಇವಳು ಕೇಳಿದಂತೆ, ನೀನ್ ಅಷ್ಟೊಂದ್ ಚೆನ್ನಾಗಿದ್ಯಾ, ನಿನ್ ಗಂಡ ಅಷ್ಟೊಂದ್ ಚೆನ್ನಾಗಿ ನೋಡ್ತಂತ ಯಾಕೆ ಹೇಳ್ತಿದ್ಯಾ ಅಂತ. ಇವಳು ಕೇಳ್ತಂತ, ನೀನ್ ಯಾಕೆ ಹೇಳ್ತಿದ್ಯಾ ಅಂತ. ಅವಳು ಕೇಳಿದಂತೆ, ನನ್ಗೇನೋ ಬೇಜಾರು ಅದಕ್ಕೆ ಹೇಳ್ತಿದ್ದೀನಿ, ನಿನ್ ವಿಷಯ ಹೇಳು ಮೊದಲು ಅಂತ ಹೇಳಿದಂತೆ. ಇವಳು ಹೇಳಿದಂತೆ, ನಿನ್ ಗಂಡ ಅಷ್ಟೆಲ್ಲ ಕಾರ್ ಕೊಡಿಸ್ತಾನೆ, ಪಾರ್ಟಿ ಮಾಡಿಸ್ತಾನೆ, ಗೋವಾ ಕರ್ಕೊಂಡು ಹೋಗ್ತಾನೆ, ಅಳೋದಂತ ಏನು ನಿಮ್ಗೆ ಅಂತ ಹೇಳಿದಕ್ಕೆ ಅವಳು ಹೇಳಿದಂತೆ, ಫ್ಯಾಮಿಲಿ ಸೀಕ್ರೆಟ್, ನನ್ ಗಂಡ ಡೈಲಿ ಬಂದು ಚೆನ್ನಾಗಿ ಹೊಡಿತಾನೆ ನೋಡಿ, ಮೈಯೆಲ್ಲ ಫುಲ್ ಬಾಸಿಂದ ಬಂದಿದೆ. ಆ ಜಗಳ ಗೊತ್ತಾಗ್ತಾರ ಜನಕ್ಕೆ, ಅದಕ್ಕೆ ಗಿಫ್ಟ್ ಕೊಟ್ಬಿಟ್ಟು ನನ್ನ ಸಮಾಧಾನ ಮಾಡ್ತಾರೆ. ಬಟ್ ನಿನ್ ಗಂಡ ಎಷ್ಟು ಒಳ್ಳೆಯವನು, ಅವ್ನಿಗೆ ಕೇರ್ ಮಾಡ್ತಾನೆ, ನಿನ್ ನೆಲ ಕಾಸಕ್ಕೆ ಹೆಲ್ಪ್ ಮಾಡ್ತಾನೆ, ನಿನ್ ಪೀರಿಯಡ್ಸ್ ಹತ್ರ ಅಡುಗೆ ಮಾಡ್ಕೊಡ್ತಾನೆ, ಇಷ್ಟೆಲ್ಲ ಮಾಡ್ತಾನೆ. ಅಷ್ಟು ಒಳ್ಳೆಯವ್ರನ್ನ ಬಿಟ್ಕೊಂಡು ನೀನ್ ಯಾಕೆ ಇದನ್ನ ನೋಡ್ಕೊಂಡು ಸಾಯ್ತಿಲ್ಲ ಅಂದ್ರೆ ರಿಯಾಲಿಟಿ ಬೇರೆ ಇರುತ್ತೆ, ಜೀವನ ಬೇರೆ ಇರುತ್ತೆ. ಇನ್ನೊಬ್ಬರನ್ನ ನೋಡಿ ನಾವು ಕಂಪ್ಯಾರಿಸನ್ ಮಾಡ್ಕೋಬಾರ್ದು. ಈ ಸ್ಟೇಟಸ್ ಇಂದ ತುಂಬಾ ಕಡೆ ಗಲಾಟೆಗಳು ಜಗಳಗಳು ಆಗುತ್ತೆ. ಇವರೆಲ್ಲ ಹಾಕಿದ್ರೆ ಸ್ಟೇಟಸ್, ನಾವು ನಾಳೆ ಗೋವಾಗೆ ಹೋಗ್ಬೇಕು. ಇನ್ನೊಬ್ರು ಹೇಳಿದ್ರು, ನಾನು ಕೌನ್ಸಿಲರ್, ಫ್ಯಾಮಿಲಿ ಕೌನ್ಸಿಲಿಂಗ್ ಮಾಡ್ತೀನಿ. ಇನ್ನೊಬ್ರು ಹೇಳಿದ್ರು, ಮೇಡಮ್ ನಾನು ಕಾರ್ ತಗೊಂಡಿದ್ದೀನಿ, EMI ಕಟ್ಟಕ್ಕೆ ನನ್ಗೆ 30,000 ಬೇಕು, ಕೊಡ್ತೀರಾ ಅನ್ಕೊಂಡು ಬಂದಿದ್ರು. ನಾನು ಕೇಳಿದೆ, ಯಾಕೆ ಕಾರ್ ತಗೊಂಡ್ರಿ ಅಂತ. ಓದಿದ್ವಿ ಲಾಸ್ಟ್ 2 months ಇಂದ ತಗೊಂಡ್ರು, ನಾವು ಊರಿಗೆ ಹೋಗ್ತೈತೆ ಅದಕ್ಕೆ ತಗೊಂಡ್ವಿ ಅಂತ ಹೇಳಿದ್ರು. ಎಷ್ಟು ಸರಿ ಹೋಗ್ತೀವಿ ಊರಿಗೆ ಅಂದ್ರೆ ಒಂದು ವರ್ಷದಲ್ಲಿ 4 ಸರಿ ಮೇಡಮ್, ವರ್ಷದಲ್ಲಿ 4 ಸರಿ ಹೋಗೋದಕ್ಕೆ ತಿಂಗಳು 30,000 EMI ಕಟ್ಟಿದ್ದಾರೆ. ಮತ್ತೆ ಡ್ರೈವರ್ ಬಾಡಿಗೆ ಕೊಟ್ಟಿದ್ರೆ ತಗೊಂಡು ಹೋಗ್ತಿದ್ದ. ಹೊರಗಿದ್ದಿ ತಗೊಂಡಾಗ ಹೊಟ್ಟೆಗೆ ಇವ್ರು ತಗೊಂಡು ಸಾಲ ಮಾಡ್ಕೊಂಡು ಪ್ರಾಬ್ಲಮ್ ಯಾವುದು. ಹಾಗಾಗಿ ಇನ್ನೊಬ್ಬರನ್ನ ನೋಡಿ ಕಂಪೇರ್ ಮಾಡ್ಕೊಳ್ಳೋದು, ಸ್ಟೇಟಸ್ ಆಗಿ ಯಾರೋ ಖುಷಿ ಪಟ್ಟಕ್ಕೆ ನೀವು ಬಂದ್ರೆ ನಿಮ್ ಪ್ರಾಬ್ಲಮ್ ಸಾಲ ಇರುತ್ತೆ. ನೀವೇನೋ ಒಂದು ಹೊಸ ಬಟ್ಟೆ ಹಾಕೊಂಡು ಅಂತಲ್ಲ ಹಾಕ್ತೀರಿ, ಅವ್ರಿಗೆ ಇನ್ನೊಂದಷ್ಟು ಬಟ್ಟೆ ಕಿಚ್ಚಾಗುತ್ತೆ. ಓ ಇವ್ರು ನಂಗೆ ದುಡ್ಡು ಕೊಟ್ಟಿಲ್ಲ, ಹೊಸ ಬಟ್ಟೆ ಹಾಕೊಂಡು ಓಡಾಡ್ತಿದ್ದಾರೆ. ಅದು ಜನ ಹೊಟ್ಟೆ ಕಿಚ್ಚು ಮಾಡಿದ್ರೆ ನಿಮ್ ಕಂಪ್ಲೀಟ್ ಇದಾಗುತ್ತೆ. ಸೊ ಹಾಗಾಗಿ ಸೈಂಟಿಫಿಕ್ ಆಗಿ ಇದನ್ನ ತಗೊಳ್ಳಿ. ಹಾಗೆ ಇದನ್ನ ತಪ್ಪ ಚಾರ್ಜ್ ತಗೊಂಡು ಹೋಗಿದ್ದಾನೆ ಫೋನು, ಜಸ್ಟ್ ಹೋಗ್ಬಿಟ್ಟು ಪ್ಯಾಟರ್ನ್ ಲಾಕಿಂಗ್ ಓಪನ್ ಮಾಡಿದ್ದಾರೆ. ಓಪನ್ ಮಾಡಿ ನೋಡಿದ್ರೆ ಅವ್ರ ತಾಯಿ ಸ್ನಾನ ಮಾಡೋ ಫುಲ್ ವಿಡಿಯೋ ಮಾಡ್ಕೊಂಡಿದ್ದಾರೆ. ಕರ್ಕೊಂಡು ಹೋಗಿ ಈಗ ನಿಮ್ಮ ಕಂಪ್ಲೀಟ್ ಮಾಡಿದ್ದಾರೆ. ಅವ್ನು ಊಟ ಬೇಡ, ತಿಂಡಿ ಬೇಡ, ಸೆಕೆಂಡ್ ಒಂದು ಸ್ಲೋ ಫಿಲಮ್ ಬೇಕು. ಒಂದ್ ವಾರ ಏನಾದ್ರು ಅವ್ರ ಅಪ್ಪ ಸುಮ್ಮನೆ ಇದ್ದಿದ್ರೆ ಬಹುಶಃ ತಾಯಿನೇ ಬೇಕಾಗಿರೋರು. ಎಲ್ಲಿ ಬಂತು ಸಂಬಂಧಕ್ಕೆ ವ್ಯಾಲ್ಯೂ. ಇದನ್ನ ನೀವು ಮಾಡ್ತಿದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ, ನೀವು ಅಡಿಕ್ಷನ್ ಮಾಡಿಸ್ತಾರೆ. ನೀವು ಒಳ್ಳೆಯವರೇ, ನಾನು ಒಳ್ಳೆಯವಳೆ ಅಂದ್ರೆ ಅಡಿಕ್ಷನ್. ಈಗ ನೀವು ರಾತ್ರಿ ಮೊಬೈಲ್ ನೋಡ್ತಾ ಇರ್ತೀರಿ, ಫೇಸ್ಬುಕ್ ನೋಡ್ತಿರಲ್ಲ, ಇನ್ಸ್ಟಾಗ್ರಾಮ್ ನೋಡ್ತೀರಾ, ಅದ್ರಲ್ಲಿ ಬರುತ್ತೆ ಸೆಕ್ಷುವಲ್ ಲೈವ್ ಚಾಟ್ ಅಂತ. ನಿಮ್ಗೆ ಏನಾದ್ರು ಸೆಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆಯಾ, ನೀವು ನನ್ನ ಚಾಟ್ ಮಾಡಿ. ಸೊ ಕುತೂಹಲ ಒಂದ್ ವ್ಯಕ್ತಿಗೆ ಸುಮ್ಮನೆ ಚಾಟ್ ಮಾಡೋಣ ಅಂತ ಹೋಗ್ತಾನೆ. ಚಾಟ್ ಮಾಡೋಣ ಅಂತ ಹೋಗಿ 40 ಲಕ್ಷ ಲಾಸ್ ಮಾಡ್ಕೊಂಡಿದ್ರು ಒಬ್ರು ಗೌರ್ಮೆಂಟ್ ಸ್ಕೂಲ್ ಟೀಚರ್. ಯಾಕೆ ಈ ತರ ಆಗುತ್ತೆ? ಕಾರಣ ಏನು? ನೀವೆಲ್ಲ ವಾಟ್ಸ್ಆಪ್ ಯೂಸ್ ಮಾಡ್ತೀರಾ? ವಾಟ್ಸ್ಆಪ್ ಯೂಸ್ ಮಾಡ್ತಿರ್ತೀರಾ? ವಾಟ್ಸ್ಆಪ್ ಅಲ್ಲಿ ಗ್ರೂಪ್ಸ್ ಗಳು ಮಾಡಿದ್ದೀರಿ, ಡಿಗ್ರಿ ಗ್ರೂಪ್, ಆ ಗ್ರೂಪ್, ಈ ಗ್ರೂಪ್ ಅಂತ. ಆ ಗ್ರೂಪ್ ಬ್ಲೂ ಫಿಲಂ ಕಳಿಸ್ಬಿಡ್ತಾರೆ. ಕುತೂಹಲ ಒಂದ್ ವ್ಯಕ್ತಿಗೆ ಸುಮ್ಮನೆ ಓಪನ್ ಮಾಡಿ ನೋಡ್ತಾನೆ, ನೋಡಿದ್ರಲ್ಲಿ ಏನೋ ಬಂದ್ಬಿಡುತ್ತೆ. ನೋಡಿದ ತಕ್ಷಣ ಇನ್ ಸ್ವಲ್ಪ ನೋಡ್ಬೇಕು. ನೋಡ್ತಿದ್ದಾಗ ಹೇಳ್ತಾರೆ, ಸುಮ್ಮನೆ ಯಾಕೆ ನೋಡ್ತೀಯ ಮಾರಾಯ, ನಿನ್ ಕಣ್ಸಲ್ವಾ, ಕಣ್ಣು ಮಿಡಿಸು, ತುಟಿ ಬ್ಲಿಂಕ್ ಮಾಡು ಅಂತ. ಅಪ್ಪಿ ತಪ್ಪಿ ಕಣ್ಣು ಮುಟ್ಟಿ ನಾವು ಬ್ಲಿಂಕ್ ಮಾಡಿದ್ರೆ ನಿಮ್ ಮುಖ 5 ಸೆಕೆಂಡ್ ರೆಕಾರ್ಡ್ ಮಾಡಿ ಬೆದ್ಲೆ ವಿಡಿಯೋ ಅಟ್ಯಾಚ್ ಮಾಡಿ ನಿಮ್ಗೆ ವಾಪಸ್ ವಾಟ್ಸ್ಆಪ್ ಮಾಡ್ತಾರೆ. ಈಗ ಒಂದ್ ವೇಳೆ ನಿಮ್ ವಾಟ್ಸ್ಆಪ್ ಹ್ಯಾಕ್ ಆಗಿತ್ತು, ಇಡೀ ಇದಕ್ಕೆ ವೈರಲ್ ಮಾಡ್ತೀವಿ ಅಂತ ಹೇಳ್ತಾರೆ, ಏನ್ ಮಾಡ್ತೀವಿ? ಈಗ ವಾಟ್ಸ್ಆಪ್ ಹ್ಯಾಕ್ ಆಗಿದೆಯಾ ಅಲ್ವಾ ಮೊದಲು ನೋಡ್ಕೊಳ್ಳಿ. ಓಪನ್ ಮಾಡಿ ವಾಟ್ಸ್ಆಪ್, ಇದೆಯಾ ವಾಟ್ಸ್ಆಪ್? ಓಪನ್ ಮಾಡಿ ವಾಟ್ಸ್ಆಪ್ ಹೋಗಿ, ವಾಟ್ಸ್ಆಪ್ ಹೋಗಿ. ವಾಟ್ಸ್ಆಪ್ ಅಲ್ಲಿ 3 ಡಾಟ್ಸ್ ಇದೆ. ಇನ್ನ ಆಕ್ಚುಲಿ ಹೇಳ್ಕೊಡ್ಬೇಕಾಗಿತ್ತು, ಬಟ್ ಹೇಳ್ಕೊಡ್ತಿದ್ರಿ ಬೇರೆಯವರಿಂದ ನಿಮಗೆ ತೊಂದರೆ ಆಗ್ಬಾರ್ದಲ್ಲ. ಈಗ ತುಂಬಾ ಬುದ್ಧಿವಂತರು ಮೆಸೇಜ್ ಮಾಡ್ಬಿಟ್ಟು ಹೋಗ್ತಿರಲ್ಲ ವಾಟ್ಸ್ಆಪ್ ಅಲ್ಲಿ, 5 ಗಂಟೆಗೆ ಪಾರ್ಕ್ ಸಿಗ್ತೀನಿ, ಪಾರ್ಕ್ 5 ಗಂಟೆಗೆ ಅಂತ. ಸೊ 5 ಗಂಟೆಗೆ ಪಾರ್ಕ್ ಅಲ್ಲಿ ನಿಮ್ ಬಣ್ಣ ಕಾಯ್ತಿರ್ತಾರೆ, ಯಾಕಂದ್ರೆ ಅವ್ರು ವಾಟ್ಸ್ಆಪ್ ಹ್ಯಾಕ್ ಮಾಡ್ಕೊಂಡಿರ್ತಾರೆ. ನೀವೆಲ್ಲ ಹೋಗ್ತಿದ್ರೆ ಎಲ್ಲಿ ಬರ್ತಿದ್ದೀರಾ, ನೀವು ಗೊತ್ತಿರಲ್ಲ. ಸರಿ, ಹ್ಯಾಕ್ ಆಗಿದೆ ಅಲ್ವಾ? ವಾಟ್ಸ್ಆಪ್ ಹೋಗಿ
ಡಾಟ್ಸ್ ಕ್ಲಿಕ್ ಮಾಡಿ ಸರ್ ನೀವು ಮಾಡ್ಕೊಳ್ಳಿ ಸರ್ ಇಂತ ಆಕ್ಟಿವಿಟಿ ಎಲ್ಲ ಮಾಡ್ಕೊಳ್ಳಿ ಸರ್ 3 ಡಾಟ್ಸ್ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಅಂತ ಇದೆ ನೋಡಿ ಕ್ಲಿಕ್ ಮಾಡಿ ಅಕೌಂಟ್ ಅಂತ ಬರುತ್ತೆ ಕ್ಲಿಕ್ ಮಾಡಿ ಸೆಕ್ಯೂರಿಟಿ ನೋಟಿಫಿಕೇಶನ್ಸ್ ಅಂತ ಇದೆ ನೋಡಿ ಇದೆಯಾ ಈ ಬಟನ್ ಯಾರು ಆನ್ ಇದೆ ಅವ್ರು ಹ್ಯಾಕ್ ಆಗಿಲ್ಲ ಯಾರು ಆಫ್ ಇದೆ ಅವ್ರು ಹ್ಯಾಕ್ ಆಗಿಲ್ಲ ಸರ್ ನಿಮ್ಗೆ ಯಾಕಾಗಿರ್ಬೇಕಾರ ಸರ್ ಈಗ ಯಾಕೆ ಹೊಡಿತೀರಿ ಇದು ಆಲ್ರೆಡಿ ಎಸ್ಎಂ ಆನ್ ಇತ್ತು ಅವ್ರು ಯಾರು ಹ್ಯಾಕ್ ಆಗಿಲ್ಲ ಯಾರು ಆಫ್ ಇದೆ ಅವ್ರು ಆಗಿರ್ಬೋದು ನಿಮಗೆ ಗೊತ್ತಿಲ್ಲ ಸುಮ್ಮನೆ ಯೂಸ್ ಮಾಡ್ತಿದ್ರೆ ವಾಟ್ಸ್ಆಪ್ ಸೇವ್ ಇದೆ ಪ್ಯಾಟರ್ನ್ ಲಾಕ್ ಇದೆ ಪಾಸ್ವರ್ಡ್ ಇದೆ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಇದೆ ಅಂತ ಬಟ್ ಈ ಬಟನ್ ಆನ್ ಇಲ್ಲ ಅಂತ ಹ್ಯಾಕ್ ಆಗಿರ್ಬೋದು ಹೇಗೆ ಗೊತ್ತಾಗುತ್ತೆ 24 ಗಂಟೆ ಗೊತ್ತಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನೀವೆಲ್ಲರೂ ಈಗ ಆನ್ ಮಾಡಿದ್ರೆ ಈಗ ಯಾರೇ ಹ್ಯಾಕ್ ಮಾಡಿದ್ರೆ ನಾಳೆ ಒಳಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅವ್ರದೇ ನಂಬರಿಂದ ಮೆಸೇಜ್ ಬರುತ್ತೆ ನಿಮ್ಮ ಅಣ್ಣ ಗಂಡ ಹೆಂಡತಿ ಆನ್ ಮಾಡಬೇಕು ಆನ್ ಮಾಡಲ್ಲ ಆನ್ ಮಾಡಿದ್ರೆ ಯಾರಾದ್ರೂ ಹ್ಯಾಕ್ ಮಾಡಿದ್ರೆ ಗೊತ್ತಾಗುತ್ತೆ ಆಫ್ ಮಾಡಿದ್ರೆ ಗೊತ್ತಾಗಲ್ಲ ನಿಮಗೆ ಮೆಸೇಜಸ್ ಬರ್ತಾ ಇರುತ್ತೆ ನೋಡಿರ್ಬೋದು ಇಲ್ಲಿ ಮುಟ್ಟಿ ರವಿ ಸರ್ಕಲ್ ಆಡಿ 2000 ಬೋನಸ್ ಬರುತ್ತೆ 3000 ಬರುತ್ತೆ ಇಲ್ಲಿ ಮುಟ್ಟಿ 5 ಲಕ್ಷ ಇಲ್ಲೇ ಬರುತ್ತೆ ಯಾಕೆ ಬರುತ್ತೆ ಗೊತ್ತಾ ಶಾಪಿಂಗ್ ಮಾಲ್ ಅಲ್ಲಿ ಅಪೋಲೋ ಫಾರ್ಮಸಿಯಲ್ಲಿ ಫೋನ್ ನಂಬರ್ ಕೊಟ್ಟು ಬರ್ತಿರಲ್ಲ ಅದಕ್ಕೆ ಬರುತ್ತೆ ಅವ್ರು ನಿಮ್ಮ ಫೋನ್ ನಂಬರ್ಗಳನ್ನ ಲಕ್ಕಿ ಡಿಸ್ಕಾಗಿ ಮಾರಾಟ ಮಾಡ್ತಾರೆ ಹಾಗಾಗಿ ಪ್ರತಿನಿತ್ಯ ನಿಮಗೆ ಸ್ಪ್ಯಾಮ್ ಮೆಸೇಜಸ್ ಹೆಚ್ಚಾಗಿ ಬರುತ್ತೆ ಇನ್ನು ಮುಂದೆ ಯಾರಾದ್ರೂ ಆಫರ್ಗೋಸ್ಕರ ಡಿಸ್ಕೌಂಟ್ಗೋಸ್ಕರ ನಿಮ್ಮ ಒರಿಜಿನಲ್ ಮೊಬೈಲ್ ನಂಬರ್ನ ಅಲ್ಲಿ ಕೊಟ್ಬಿಟ್ಟು ಬರಬೇಡಿ ಅದೇ ನಂಬರ್ ಅಲ್ಲಿ ನಿಮ್ಮ ಆಧಾರ್ ನಿಮ್ಮ ಪ್ರತಿಯೊಂದು ಅಕೌಂಟ್ ಇದಾಗಿರುತ್ತೆ ಕೊಟ್ಟರೆ ಡಮ್ಮಿ ನಂಬರ್ ಕೊಡಿ ನಾನು ಕೊಡಲ್ಲ ಅಂತ ವಾದ ಮಾಡ್ಬಿಟ್ಟು ಬನ್ನಿ ಕೊಡೋದು ಹೋಗ್ಬೇಡಿ ಸರಿನಾ ಸೊ ನಾವು ಇಲ್ಲಿವರೆಗೆ ತಿಳ್ಕೊಂಡ್ವಿ ಯಾವ ತರ ಮಾನಸಿಕ ಕಾಯಿಲೆ ಬರುತ್ತೆ ಯಾವ ರೀತಿ ಹ್ಯಾಕ್ ಆಗುತ್ತೆ ಯಾವ ರೀತಿ ರಿಲೇಶನ್ಶಿಪ್ ಹಾಳಾಗುತ್ತೆ ಫೋನ್ ಪೇ ಹೆಂಗೆ ಆಗುತ್ತೆ ಅಂತ ಈಗ ತಿಳ್ಕೊಳ್ಳೋಣ ಮೊಬೈಲ್ ಇಂದ ಎಷ್ಟು ಕಾಯಿಲೆ ಬರುತ್ತೆ 48 ಕಾಯಿಲೆ ಬರುತ್ತೆ ನೋಡಿ ಎಷ್ಟು ನಾಗರಾಜ್ ಅಂತ ದಾವಣಗೆರೆಯವರು ಬ್ಲೂಟೂತ್ ಹಾಕೊಂಡು ವಾಕ್ ಮಾಡುವಾಗ ಎದೆ ಭಾಗದಲ್ಲಿ ಫೋನ್ ಬ್ಲೂಟೂತ್ ಎರಡು ಸುಟ್ಟು ಫೈನಾನ್ಸ್ ಸೊ ಬ್ಲೂಟೂತ್ ನ ನೀವು ಹಾಕೋಬೇಡಿ ಮತ್ತೆ ಬ್ಲೂಟೂತ್ ನೀವು ಹಾಕೊಳ್ಳೋದ್ರಿಂದ ಒಂದು ಹೊಸ ಕಾಯಿಲೆ ಬರುತ್ತೆ ಸ್ಪಾಂಡಲೈಟಿಸ್ ಅಂತ ಹೆಸರು ಈ ಕುತ್ತಿಗೆ ಮತ್ತೆ ಭುಜದ ನರ ಸೋಗೋದು ವೈರ್ ಇರೋ ಬ್ಲೂಟೂತ್ ಹಾಕಿದ್ರೆ ಈ ಕಾಯಿಲೆ ಬರುತ್ತೆ ವೈರ್ ಇಲ್ಲದೆ ಇಯರ್ ಬಡ್ ಹಾಕೊಂಡ್ರೆ ಕಿವಿ ತೂತಾಗುತ್ತೆ ಇನ್ನು ಮಿನಿಸ್ಟರ್ ಗೋವಿಂದ ಕಾರಜೋಳ ಮಾತಾಡ್ತಾ ಮಾತಾಡಿದ್ರೆ ಕಿವಿ ಡ್ಯಾಮೇಜ್ ಆಗಿದೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಬರೀ ಇಯರ್ ಬಡ್ ಹಾಕೊಂಡು ಕೂತಿರ್ತಿರಲ್ಲ ಹಾರ್ಟ್ ಹೇಳ್ಕೊಂಡು ಬಹಳ ಹುಷಾರಾಗಿರುತ್ತೆ ಈಗ ನೀವು ಮೊಬೈಲ್ ಫೋನ್ ಯೂಸ್ ಮಾಡ್ತಿರ್ತೀರಲ್ಲ 16 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿದ್ದಾರೆ ನಿಮ್ಮ ಮನೆಯಲ್ಲಿ ಅವ್ರಿಗೆ ಏನಾದ್ರೂ ಫೋನ್ ಕೊಟ್ರೆ ಇನ್ ಫ್ಯೂಚರ್ 70% ಟ್ಯೂಮರ್ ಎಫೆಕ್ಟ್ ಆಗುತ್ತೆ ಟೆಲಿಕಾಂ ಇಲಾಖೆ ವರದಿ ಮಾಡಿದೆ ಮಕ್ಕಳಿಂದ ಮೊಬೈಲ್ ದೂರಕ್ಕೆ ಅಂತ ಆಲ್ಮೋಸ್ಟ್ 12 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳು ಇಡೀ ಕರ್ನಾಟಕದಲ್ಲಿ ಡೆತ್ ಆಗಿದ್ದಾರೆ ಇದು 3 ವರ್ಷದ ಮಗು ಹೈದರಾಬಾದ್ ಟ್ಯೂಮರ್ ಆಗಿ ಡೆತ್ ಆಗಿದೆ ಈಗ ನಿಮ್ಮ ಮನೇಲಿ 3 ವರ್ಷದ ಪಾಪು ಇದ್ರೆ ಇಡೀ ಊರಿಗೆ ಹೆಮ್ಮೆಯಿಂದ ಹೇಳ್ತೀರಾ ನಮ್ಮ ಪಾಪು ಬರೀ 3 ವರ್ಷ ನೀವೇನಾದ್ರೂ ಕೇಳಿ ಅವನೇ ಯೂಟ್ಯೂಬ್ ಆಗಿ ರೀಲ್ಸ್ ಮಾಡ್ಕೊಂಡು ನನಗೆ ಏನ್ ಮಾಡ್ಕೊಡ್ತಾನೆ ಹೆಮ್ಮೆ ಪಡ್ತೀರಾ ಎಷ್ಟು ಕಾಯಿಲೆ ಬರುತ್ತೆ ಯೋಚನೆ ನೀವು ಪಾಪು ಫೋನ್ ಕೊಟ್ರೆ ಟ್ಯೂಮರ್ ಬರುತ್ತೆ ಪಾಪು ಫೋನ್ ಕೊಟ್ರೆ ಅಡಿಕ್ಟ್ ಆಗುತ್ತೆ ಪಾಪು ಫೋನ್ ಕೊಟ್ರೆ ಆಟಿಸಮ್ ಬರುತ್ತೆ ಆಟಿಸಮ್ ಅಂದ್ರೆ ಏನು ಮಗು ಕನ್ನಡ ಇಂಗ್ಲಿಷ್ ಏನು ಮಾತಾಡಲ್ಲ ಮೋಟು ಬಂದು ಗೊಂಬೆ ಹೆಂಗ್ ಮಾತಾಡೋದು ನಾನು ಮಾತ್ರ ಮಾತಾಡೋದು ಇನ್ನೇನು ಬರಲ್ಲ ಲ್ಯಾಂಗ್ವೇಜ್ ಈ ತರ ಕೇಸು 5,000 ಮಕ್ಕಳು ರಿಜಿಸ್ಟರ್ ಆಗಿದ್ದಾರೆ ವಾಗ್ಬಂಧು ಶ್ರವಣ ಸಂಸ್ಥೆ JSS ಕಳಿಸ್ತಾರೆ ಮೇಡಮ್ ಹೇಳ್ತಾ ಇದ್ದಾರೆ ಮೇಡಮ್ 5 ಲಕ್ಷ ಕೊಡ್ತೀವಿ ಡಾಕ್ಟರ್ ಮೇಡಮ್ ದಯವಿಟ್ಟು ನಮ್ಮ ಮಗು ಉಳಿಸ್ಕೊಳ್ಳಿ ಮೇಡಮ್ ಹೇಳ್ತಿದ್ದಾರೆ 50 ರೂಪಾಯಿ ಚಾರ್ಜ್ ಮಾಡ್ತೀನಿ ಅಷ್ಟೇ ಮಗುಗೆ ಸ್ವಲ್ಪ ಸಮಯ ಕೊಡಿ ಅವಕಾಶ ಕೊಡಿ ನನಗೆ ಟ್ರೀಟ್ ಮಾಡ್ತೀನಿ ಅಂತ 50 ರೂಪಾಯಿ ಹೇಳ್ತಿದ್ದಾರೆ ಮೇಡಮ್ ಪೇರೆಂಟ್ 5 ಲಕ್ಷನೇ ಕೊಡೋಕೆ ರೆಡಿ ಇದ್ದಾರೆ ಯಾಕೆ ಅವ್ರು 5 ಲಕ್ಷ ಕೊಡೋಕೆ ರೆಡಿ ಇದ್ದಾರೆ ಅಂದ್ರೆ ರೀಸೆಂಟ್ಲಿ ನಾನು ಒಂದು ಕಾರ್ಯಕ್ರಮ ಮಾಡಿದೆ ಅವ್ರ ಅಬಕಾರಿ ಇಲಾಖೆ ವರ್ಕ್ ಮಾಡ್ತಾರೆ ಅವ್ರ ಹಸ್ಬೆಂಡ್ ಅವರು DYSP ಇದ್ದಾರೆ ಮೇಡಮ್ ಇನ್ಸ್ಪೆಕ್ಟರ್ ಇದ್ದಾರೆ ಅವ್ರ ಮಗು ಇದೆ ಡೈಲಿ ಬೆಳಗ್ಗೆ 4 ಗಂಟೆ 4:30ಗೆ ಎಚ್ಚರಾಗುತ್ತೆ ಬೆಡ್ ಮೇಲೆ ಬರ್ಕೊಂಡು ಹಲೋ ಅನ್ನತ್ತೆ ಹಲೋ ಅಂದ್ರೆ ಒಂದಷ್ಟು ಮಾತಾಡುತ್ತೆ ಆಮೇಲೆ 4:45 ಆದ್ಮೇಲೆ ಎಷ್ಟು ಮಾತಾಡ್ತೀಯ ಬಾಯಿ ಮುಚ್ಕೊಂಡು ಕಟ್ ಮಾಡು ಗೋಳಿ ಬಂದ್ರೆ ಅಂತ ಬೈಕೊಂಡು ಬಂದ್ಕೊಳ್ಳುತ್ತೆ ಯಾಕಂದ್ರೆ ಅವ್ರ ಅಪ್ಪ ಗಾಂಜಾ ಕೇಸು ಆ ಕೇಸು ಈ ಕೇಸಲ್ಲಿ ಹೋಗ್ಬಿಟ್ಟು ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಕೇಳಿಸ್ಕೊಂಡು ಮಗು ಇದ್ ಮಾಡ್ಕೊಂಡಿದ್ದಾರೆ ಅಡಿಕ್ಟ್ ಆಗಿದೆ ಡೈಲಿ 4 ಗಂಟೆಗೆ ಅವ್ರ ಅಪ್ಪ ಹೆಂಗ್ ಮಾತಾಡ್ತಾರೆ ಹಂಗೆ ಮಾತಾಡ್ಬಿಟ್ಟು ಫೋನಲ್ಲಿ ಮಾತಾಡ್ತಾರೆ ಮಾತಾಡ್ಬಿಟ್ಟು ಅಲ್ಲೇ ಬರ್ಬೋದು ಸರ್ ಅಡಿಕ್ಷನ್ ಆಟಿಸಮ್ ಬರ್ತಿದೆ ಮಕ್ಕಳಿಗೆ ಟ್ಯೂಮರ್ ಬರ್ತಿದೆ ಎಲ್ಲದಕ್ಕಿಂತ ಹೆಚ್ಚಿಗೆ ನಿಮಗಾಗ್ಲಿ ನಮ್ಗಾಗ್ಲಿ ಬೇಸಿಗೆ ಕಾಲದಲ್ಲಿ ಹಾರ್ಟ್ ಅಟ್ಯಾಕ್ ಬೇಗ ಬರುತ್ತೆ ಹಾರ್ಟ್ ಅಟ್ಯಾಕ್ ನಿಮ್ಗೆ ಮೊಬೈಲ್ ಇಂದ ಕೂಡ ಬರುತ್ತೆ ಸೊ ಇವಾಗ ನೋಡಿ ಮಕ್ಕಳಿಗೆ ಮೊಬೈಲ್ ಕೊಟ್ಟರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಇದು ರೀಸೆಂಟ್ಲಿ ಸೈನ್ಸ್
ಮೊಬೈಲ್ ಎಷ್ಟು ಬಳಸ್ತಾ ಇದ್ದೀರಾ ಅಂತ ನೋಡ್ಕೋಬೇಕು. ಮೊಬೈಲ್ ಬಳಸಿ ಕಾಲು ನೋವು ಬರ್ತಾ ಇದೆ ಅಂದ್ರೆ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಬೇಕು, ಹಾರ್ಟ್ ಅಟ್ಯಾಕ್ ಆಗುತ್ತೆ. ತುಂಬಾ ಸಣ್ಣ ಮಕ್ಕಳಿಗೆ ಇವಾಗ ಹೃದಯಾಘಾತ ಆಗ್ತಾ ಇದೆ. ನೀವೆಲ್ಲರೂ ನೋಡ್ಬೋದು, ಸ್ಕೂಲಿಂದ ಬಂದಷ್ಟು ಅಳ್ತಾ ಇರ್ತಾರೆ, ಅಮ್ಮ ಕಾಲು ನೋವು, ಅಪ್ಪ ಕಾಲು ನೋವು. ಸೊ ಅಂತವ್ರನ್ನ ಎಂಕ್ವೈರಿ ಮಾಡ್ಬೇಕು. ಈಗ ನೀವು ಮಕ್ಳಿಗೆ ಮೊಬೈಲ್ ಕೊಟ್ಟರೆ ಅವ್ರು ಬೇಗ ಮೆಚೂರ್ಡ್ ಆಗ್ತಾರೆ. ಮೆಚೂರ್ಡ್ ಆಗೋದಕ್ಕೂ ಮೊಬೈಲ್ ಏನ್ ಸಂಬಂಧ ಅಂತ ನೀವು ಕೇಳಿದ್ರೆ, ನೀವು ಫೋನ್ ಕೊಡ್ತೀರಾ ಟಾಮ್ ಅಂಡ್ ಜೆರಿ ನೋಡಿ ಅಂತ, ಬಟ್ ಮಕ್ಳು ಏನ್ ಮಾಡ್ತಾರೆ, ಮೊಬೈಲ್ ಅಲ್ಲಿ ಕೊರಿಯನ್ ವಿಡಿಯೋ ಕಾಲ್ ಜಾಯ್ನ್ ಆಗ್ತಾರೆ. ಅದ್ರಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ, ಹೆಣ್ಮಕ್ಳು ಸೆಕ್ಸ್ ಹಾರ್ಮೋನ್ ಸಂಬಂಧಪಟ್ಟಂಗೆ ಅಟ್ರಾಕ್ಟ್ ಮಾಡ್ತಾನೆ. ಅಟ್ರಾಕ್ಟ್ ಆದಾಗಲೇ 50% ಜನ ಹೊಲಸಿ ಬರ್ತಾರೆ. ಇನ್ನು 50% ಜನ ಒಂದು ಮಾತಿಂದ ಇನ್ಸ್ಪೈರ್ ಆಗಿ, ಈಗ ನೀವು ಬಸ್ಸು ವ್ಯಾನ್ ಜೀಪ್ ಅಂತ ಏನ್ ಕಳಿಸ್ತಾ ಇದ್ದೀರಾ, ಡ್ರೈವರ್ ಅಂತ ಪಾಪು ನಿನ್ ಕ್ಯೂಟ್ ಆಗಿದೆಯಾ ಅಂತ ಒಂದು ಡೈರಿ ಕೊಡಿಸಿದ್ರೆ, ಹೂ ಕೊಡಿಸಿದ್ರೆ, ಅಂತವ್ರ ಜೊತೆ ಇನ್ಸ್ಪೈರ್ ಆಗಿ ಲವರ್ ಬಿದ್ದು ಇಂಟರ್ ಕೋರ್ಸ್ ಮಾಡಿ 18,000ಕ್ಕಿಂತ ಹೆಚ್ಚು ಹೆಣ್ಮಕ್ಳು ಪ್ರೆಗ್ನೆಂಟ್ ಆಗಿದ್ದಾರೆ. ಆದ್ರಿಂದ 9ನೇ ತರಗತಿ ಏಜ್. ಸೊ ಹಾಗಾಗಿ ನಿಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇದ್ರೆ ಬಹಳ ಹುಷಾರಾಗಿರಿ. ಈಗ ನೋಡಿ ಬೇಸಿಗೆ ರಜೆ ಶುರುವಾಯ್ತು, ನೆಕ್ಸ್ಟ್ ವೀಕ್ ಎಕ್ಸಾಮ್ ಮುಗಿದೋಗುತ್ತೆ. ನಿಮ್ ಮಗುನ ಅಕ್ಕನ ಮನೆ, ತಮ್ಮನ ಮನೆ, ಅಣ್ಣನ ಮನೆ ಅಂತ ಕಳಿಸ್ತೀವಿ. ವಾಪಸ್ ಬರೋದ್ರೊಳಗೆ ಅವ್ರ ಆಟಿಟ್ಯೂಡ್ ಫುಲ್ ಚೇಂಜ್ ಆಗಿದೆ. ಅಮ್ಮ ಬನ್ನಿ ಹೋಗಿ ಅಂತಿದ್ರು, ಏನಮ್ಮ ನಿಂದು ಅದನ್ನ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಮೊಬೈಲ್ ಅಂತ ಹೇಳ್ತಾ ಇದ್ದೀನಿ. ನಿಮ್ ಮಕ್ಕಳು ನಿಮ್ ಜವಾಬ್ದಾರಿ, ನೀವು ಹುಷಾರಾಗಿರಿ. ಅದೇ ರೀತಿ ಈಗ ನೀವೆಲ್ಲ ದೊಡ್ಡವರಿದ್ದೀರಾ, ಮೊಬೈಲ್ ಬಳಸ್ತೀರಾ, ಬಳಸಿದ್ರೆ ಏನಾಗುತ್ತೆ, ದಿನ ನೀವೇನಾದ್ರೂ 6 ನಿಮಿಷ ಬಳಸ್ತಾ ಇದ್ದೀರಾ ಮೊಬೈಲ್ 3-4 ವರ್ಷದಿಂದ ಅಂದ್ರೆ ಟ್ಯೂಮರ್ ಬರುತ್ತೆ, ಲಿಯೋಮಾ. ದಿನ ಏನಾದ್ರೂ ಅರ್ಧ ಗಂಟೆ ಮೇಲೆ ಮೊಬೈಲ್ ಬಳಸ್ತಾ ಇದ್ದೀರಾ ಅಂದ್ರೆ ಮೊಬೈಲ್ ಇಂದ ಕ್ಯಾನ್ಸರ್ ತುತ್ತಾಗ್ತೀರಾ. 3 to 4 years ಕಂಟಿನ್ಯೂಸ್ ಬಳಸ್ತಾರೆ. ಈಗ ಮಧ್ಯಾಹ್ನ 12 ಗಂಟೆ ಸಮಥಿಂಗ್ ಆಗಿದೆ, 12:15, ಇಷ್ಟೊತ್ತಿಗೆ ಇಲ್ಲಿರೋರ್ಗೆಲ್ಲರೂ ಏನ್ ಕಾಯಿಲೆ ಬಂದಿದೆ, ಯಾವುದ್ರಲ್ಲಿ ಇನ್ವಾಲ್ವ್ ಜಾಸ್ತಿ ಆಗಿದ್ದೀರಿ, ಯಾವ ಕಾಯಿಲೆ ತುತ್ತಾಗಿದ್ದೀರಿ ನಾವು ಚೆಕ್ ಮಾಡೋಣ. ಎಲ್ಲ ನಿಮ್ಗೆ ಮೊಬೈಲ್ ಓಪನ್ ಮಾಡಿ, ಸೆಟ್ಟಿಂಗ್ಸ್ ಹೋಗಿ, ನಾರ್ಮಲ್ ಸೆಟ್ಟಿಂಗ್ಸ್ ಹೋಗಿ ಸ್ವಲ್ಪ ಸ್ಕ್ರೋಲ್ ಮಾಡಿ, ಒಂದು ಆಪ್ಷನ್ ಬರುತ್ತೆ, ಡಿಜಿಟಲ್ ವೆಲ್ ಬೀಯಿಂಗ್ ಅಂಡ್ ಪೇರೆಂಟಲ್ ಕಂಟ್ರೋಲ್. ಡಿಜಿಟಲ್ ವೆಲ್ ಬೀಯಿಂಗ್ ಅಂಡ್ ಪೇರೆಂಟಲ್ ಆದ್ರೆ ರಾತ್ರಿ 11 ಗಂಟೆಗೆ ಎಷ್ಟಾಗ್ಬೋದು, ನಿಮ್ದೇ ಇಷ್ಟ ಆದ್ರೆ ನಿಮ್ಮ ಮನೆಯಿಂದ ಸಣ್ಣ ಮಕ್ಕಳದ್ದು ಎಷ್ಟಾಗ್ಬೋದು, ನಿಮ್ದೇ ಇಷ್ಟ ಆದ್ರೆ ಹೌಸ್ ವೈಫ್ ಎಷ್ಟಾಗ್ಬೋದು, ಅದನ್ನ ಯೋಚನೆ ಮಾಡಿ ಮನಸ್ಸು ಮಾಡ್ಕೊಳ್ಳಿ. ಈಗ ಎಷ್ಟು ನೋಡಿದ್ರಿ ಅಂತ ನೋಡ್ರಿ. ನಾನು ನಿಮಗೆ ಸೈಂಟಿಫಿಕಲಿ ಒಂದು ರಿಪೋರ್ಟ್ ತೋರಿಸಿದೆ. 6 ನಿಮಿಷ ಬಳಸಿದ್ರೆ ಟ್ಯೂಮರ್, ಅರ್ಧ ಗಂಟೆ ಬಳಸಿದ್ರೆ ಕ್ಯಾನ್ಸರ್, 49 ನಿಮಿಷ ಇನ್ಸ್ಟಾಗ್ರಾಮ್ ನೋಡಿದ್ರೆ ಏನ್ ಬರುತ್ತೆ, 1.5 ಗಂಟೆ ಯೂಟ್ಯೂಬ್ ನೋಡಿದ್ರೆ ಏನ್ ಬರುತ್ತೆ, ಹೇಳಿ ಏನ್ ಕಾಯಿಲೆ ಬರುತ್ತೆ, ಕ್ಯಾನ್ಸರ್ ಈಗ ಬಂದಿದೆ ಅಂತ ಚೆಕ್ ಮಾಡೋಣ. ಓಕೆನಾ? ಓಕೆ, ಈಗ ನೀವು ಎಷ್ಟು ನೋಡಿದ್ರೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ನೋಡ್ಬೇಕು ಅನ್ನೋದು ಮುಖ್ಯ. ಅದು ನಿಮ್ಮ ಮೊಬೈಲ್ ಒಳಗೆ ಬಂದಿರುತ್ತೆ, ಅದನ್ನ ಹೆಂಗ್ ಚೆಕ್ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾವ ಮೊಬೈಲ್ ಬಳಸಬಾರ್ದು, ಯಾವ ಮೊಬೈಲ್ ಬಳಸಬೇಕು ಅಂತ ಹೇಳ್ತೀನಿ. ಅಕೌಂಟ್ 0, 1.1 ಈ ತರ ಏನಾಯ್ತು, 1 ಪಾಯಿಂಟ್ ಇಂದ ಮುಂದೆ ಎಷ್ಟೇ ಇದ್ರು ದಿನಕ್ಕೆ 6 ನಿಮಿಷ ಮಾತಾಡ್ಬೋದು. 0.6, 0.7, 0.8 ಈ ತರ ಏನೋ ಬಂದಿದ್ರೆ ದಿನಕ್ಕೆ 12 ನಿಮಿಷ ಮಾತಾಡ್ಬೋದು. 0.5 ಅಂತ ಬಂದಿದ್ರೆ 15 ನಿಮಿಷ ಮಾತಾಡ್ಬೋದು. 0.9 ಅಂತ ಬಂದಿದ್ರೆ 10 ನಿಮಿಷ ಮಾತಾಡ್ಬೋದು. 0.4 ಅಂತ ಬಂದಿದ್ರೆ 14 ನಿಮಿಷ ಮಾತಾಡ್ಬೋದು. 0.3 ಅಂತ ಬಂದಿದ್ರೆ 21 ನಿಮಿಷ ಮಾತಾಡ್ಬೋದು. 0.2 ಅಂತ ಬಂದಿದ್ರೆ 24 ನಿಮಿಷ ಮಾತಾಡ್ಬೋದು. 0.4 ಅಂತ ಬಂದಿದ್ರೆ 14 ನಿಮಿಷ ಮಾತಾಡ್ಬೋದು. 2.0 ಅಂತ ಬಂದಿದ್ರೆ 8 ಅವರ್ ಮಾತಾಡ್ಬೋದು. ನಿಮ್ದು ಏನೇನು
ನೋಡು 12 ನಿಮಿಷ ಮಾತ್ರ ನೀನು ಯೂಸ್ ಮಾಡಬೇಕು. ನೀನು ಬಳಸಿದ 1.5 ಗಂಟೆ 12 ನಿಮಿಷ ಬಳಸಿದ್ರೆ 1.5 ಗಂಟೆ ಬಳಸಿದ್ರೆ ಅರ್ಚನಾ ಕೇಳು 12 ನಿಮಿಷ ಬಳಸಿದ್ರೆ 1.5 ಗಂಟೆ ಬಳಸಿದ್ರೆ ಒಂದು ತಿಂಗಳು ಮೊಬೈಲ್ ಬೇಕಾಗಿಲ್ಲ. ಈಗ ನೀನು ಸಂಜೆವರೆಗೆ ಈಗ 1.5 ಗಂಟೆ ಅಂದ್ರೆ ಸಂಜೆವರೆಗೆ ಇನ್ನೊಂದು 2 ಅವರ್ ಆಗುತ್ತೆ. ಕಾಯಿಲೆ ಯಾರಿಗೆ ಸಿಂಪ್ಟಮ್ಸ್ ಬಂದಿಲ್ಲ ಕೃಷಿ ಪಡಿ 2026ರಲ್ಲಿ ನಿಮ್ಮ ರೋಗ ನಿರೋಧಕ ಶಕ್ತಿ ಬಹಳ ಅತ್ಯುತ್ತಮವಾಗಿದೆ. ಬೇಡ ಸಿಂಪ್ಟಮ್ ಏನಾಗುತ್ತೆ, ನಿಮ್ಮ ವ್ಯಾಲ್ಯೂಕ್ಕಿಂತ ಜಾಸ್ತಿ ಬಳಸಿದಾಗ ಮೊಬೈಲ್ ಬಿಸಿ ಆಗುತ್ತೆ, ಕಿವಿ ಬಿಸಿ ಆಗುತ್ತೆ, ಕಿವಿ ನೋವು ಬರುತ್ತೆ, ಕಿವಿ ಗುಯಿ ಅಂತ ಸೌಂಡ್ ಆಗುತ್ತೆ, ತಲೆ ನೋವು ಬರುತ್ತೆ, ಕೂದಲು ಬರುತ್ತೆ, ಕಣ್ಣು ಮಂಜಾಗುತ್ತೆ, ಮೆಮೊರಿ ಲಾಸ್ ಆಗುತ್ತೆ, ಊಟ ಇಂಡೈಜೆಷನ್ ಆಗುತ್ತೆ, ಸ್ಪೈನಲ್ ಕಾರ್ಡ್ ಪೇನ್ ಆಗುತ್ತೆ, ಫೋನೇ ರಿಂಗ್ ಆಗಿರಲ್ಲ, ರಿಂಗ್ ಆದಂಗೆ ಪದೇ ಪದೇ ಫೀಲ್ ಆಗುತ್ತೆ, ತಲೆ ಕೂದಲು ಸಿಕ್ಕಾಪಟ್ಟೆ ಹೋಗಿರುತ್ತೆ, ಹೆಣ್ಮಕ್ಳಿಗೆ ಮೈಗ್ರೇನ್ ಅಟ್ಯಾಕ್ ಆಗುತ್ತೆ. ಸ್ಪೆಷಲಿ ಫಾರ್ ಹೆಣ್ಮಕ್ಳಿಗೆ ರಾತ್ರಿ 10 ಗಂಟೆಗೆ ಯಾರು ಮೊಬೈಲ್ ಹೆಚ್ಚು ಬಳಸ್ತಾರೆ ಅವ್ರಿಗೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ ಬರುತ್ತೆ, ಸಣ್ಣ ಸಣ್ಣ ವಿಷಯಕ್ಕೆ ಅಳು ಬರುತ್ತೆ. ಅವ್ರು ಯಾರಾದ್ರೂ ಏನಾದ್ರೂ ಮಾತಾಡಿದ್ರೆ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಉತ್ತರ ಕೊಡೋದು. ಸಖತ್ತು ಶಾರ್ಟ್ ಟೆಂಪರ್ ಇರ್ತಾರೆ, ಚಿಕ್ಕ ಚಿಕ್ಕ ವಿಷಯಕ್ಕೆ ಟ್ರಿಗರ್ ಆಗ್ಬಿಟ್ಟು ಅಗ್ರೆಸಿವ್ ಆಗ್ಬಿಡ್ತಾರೆ. ಇದು 10 ಗಂಟೆ ಮೇಲೆ ಮೊಬೈಲ್ ಬಳಸೋಂಥವ್ರು ಬರುತ್ತೆ, ಹುಡುಗಿರ್ಲಿ ಹುಡುಗರಿರ್ಲಿ ಯಾರು ಬಳಸ್ತಾ ಇದ್ರೆ ಗಮನಿಸ್ಕೊಳ್ಳಿ. ಚಿಕ್ಕ ವಿಷಯ ಅಲ್ಲೇನೋ ಅಡ್ಡ ಇಲ್ಲ, ಹೆಣ್ಮಕ್ಳಿದ್ದಾರೆ ಟೈಲರ್ ಅಂಗಡಿಗೆ ಹೋಗ್ತಾರೆ, ಎಲ್ಲ ಸ್ವಲ್ಪ ಬ್ಲೌಸ್ ಲೂಸ್ ಆಗಿದೆ, ಬಟ್ ಟ್ರಕ್ ಹಾಕಿದ್ರೆ ಸರಿ ಹೋಗುತ್ತೆ, ಬಟ್ ಟ್ರಕ್ ಹಾಕೋ ವಿಷಯಕ್ಕೆ ದೊಡ್ಡ ಜಗಳ ಮಾಡ್ಕೊತಾರೆ. ಯಾಕೆ ಹಿಂಗಾಗ್ತಿದೆ? 10 ಗಂಟೆ ಮೇಲೆ ಮೊಬೈಲ್ ನೋಡಿ ಹಿಂಗಾಗುತ್ತೆ. ಈ ತರ ಸಿಂಪ್ಟಮ್ಸ್ ಯಾವ್ದಾದ್ರು ನಿಮಗೆ ಬಂದಿದ್ರೆ ರೂಲ್ಸ್ ಫಾಲೋ ಮಾಡಿ. ಮೊಬೈಲ್ ನ ಹೊರಗಡೆ ಕೈ ಬಳಸಬೇಡಿ, ಯಾವಾಗಲೂ ಲೆಫ್ಟ್ ಅಲ್ಲಿ ಬಳಸಿ. 5 ನಿಮಿಷಕ್ಕಿಂತ ಜಾಸ್ತಿ ಬಳಸಿದ್ರೆ ಸ್ಪೀಕರ್ ಹಾಕಿ ಮಳೆಯಲ್ಲಿ ನೆಂದಾಗ ಮಾತಾಡಬೇಡಿ, ತಲೆ ಸ್ನಾನ ಮಾಡಿದಾಗ ಮಾತಾಡಬೇಡಿ, ಚಾರ್ಜ್ ಹಾಕೊಂಡು ಮಾತಾಡಬೇಡಿ, ಜರ್ನಿ ಮಾಡುವಾಗ ಮಾತಾಡಬೇಡಿ, ಸ್ಪೆಷಲಿ ಟ್ರಾವೆಲ್ ಮಾಡುವಾಗ ಮೊಬೈಲ್ ಬಳಸಬಾರ್ದು. ಬಟ್ ನೀವೆಲ್ಲರೂ ಅದೇ ಮಾಡ್ತೀರಾ, ಹೊಸ ಜಾಗನೇ ಇರಲ್ಲ, ಈ ಹೆಡ್ಫೋನ್ ಹಾಕೊಂಡು ಹೌಸ್ ಫೋನ್ ವರ್ಕ್ ಮಾಡಿ ಮಾತಾಡ್ತೀವಿ ಅಲ್ವಾ? ಈಗ ನೋಡಿ, ಇದು ಕಾಲೇಜ್ ಕ್ಯಾಂಪಸ್. ಕಾಲೇಜ್ ಕ್ಯಾಂಪಸ್ ಇಂದ ಮೇನ್ ರೋಡ್ ಹೋದ್ರಿ, ನಡ್ಕೊಂಡು ಬ್ಲೂಟೂತ್ ಅಲ್ಲಿ ಮಾತಾಡ್ಕೊಂಡು ಹೋದ್ರಿ. ಕ್ಯಾಂಪಸ್ ಇಂದ ಮೇನ್ ರೋಡ್ ಹೋದಾಗ ಒಂದು ಕಾಫಿ ಅಂಗಡಿ ಸಿಕ್ತು, ಕಾಫಿ ಕುಡಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಈಗ ನೀವು ಕೇಳಿದ್ರಲ್ಲ, ಇತ್ತೀಚೆಗೆ ವಾಕಿಂಗ್ ಹೋಗಿದ್ರು, ಒಂದ್ ಸೋಮದಲ್ಲಿ ಇಂತಾನೆ ಕೂತು ಕಾಫಿ ಕುಡಿತಿದ್ರು, ನೀರ್ ತರ ಕೊಳಗೋದ್ರೆ ಸಪೋರ್ಟ್ ಅಂತಾರೆ. ಕೇಳಿಸ್ಕೊಂಡಿದ್ರೆ ಮಾತು? ಯಾಕೆ ಅಂತ ಹೇಳಿದ್ರೆ ಅವ್ರು ವಾಕ್ ಹೋಗೋದೇ ಫೋನಲ್ಲಿ ಮಾತಾಡಕ್ಕೆ. ಮೊದಲೇ ಹೇಳಿರ್ತಾರೆ 5:30 ಪಾರ್ಕ್ ಬರ್ತೀನಿ ಫೋನ್ ಮಾಡೋದು. ಈ ಕಡೆನೂ ಫೋನಲ್ಲಿ ಮಾತಾಡಿ ವಾಕ್ ಮಾಡ್ತಾರೆ, ಆ ಕಡೆನೂ ಫೋನಲ್ಲಿ ಮಾತಾಡಿ ವಾಕ್ ಮಾಡ್ತಾರೆ. ರೇಡಿಯೇಷನ್ ವೇವ್ಲೆಂತ್ ಇದಾಗಿರುತ್ತೆ, ಹಾರ್ಟ್ ಬೀಟ್ ವೇರಿಯೇಷನ್ ಇರುತ್ತೆ. ತಕ್ಷಣ ಮನೆಗೆ ಬಂದು ಕಾಫಿ ಕುಡಿದಾಗ ಹಾರ್ಟ್ ಅಟ್ಯಾಕ್ 100% ಆಗುತ್ತೆ. ಈಗ ನೀವು ಮಲ್ಕೊಂಡಿರ್ತೀರಲ್ಲ, ಮಲ್ಕೊಂಡಿರುವಾಗ ಜೋರಾಗಿ ಕಾಲು ಹಿಡಿದ್ರೆ ಇಲ್ಲಿ ಹಿಡ್ಕೊಂಡ್ಬಿಡುತ್ತೆ, ಗಮನಿಸಿದ್ದೀರಾ? ಅಲ್ಲಿ ಹಿಡ್ಕೊಂಡ್ರೆ ಮೂಗು ವಾಲಿನಿ ಏನಾದ್ರು ಹೊಡ್ಕೋತೀರಾ, ಹಾರ್ಟ್ ಹಿಡ್ಕೊಂಡ್ರೆ ಏನ್ ಹೊಡ್ಕೋತೀರಾ? ಸೊ ಟ್ರಾವೆಲ್ ಮಾಡ್ಕೊಂಡು ಬಂದು, ಜರ್ನಿ ಮಾಡ್ಕೊಂಡು ಬಂದು, ಓಡಾಡ್ಕೊಂಡು ಬಂದು ಕಾಫಿ ಕುಡಿಬಾರ್ದು. ಸ್ಪೆಷಲಿ ಮೊಬೈಲ್ ಬಳಸಬಾರ್ದು. ಕಾರಿಡಾರಲ್ಲಿ ವಾಕ್ ಮಾಡೋಣ ಅಂತ ವಾಕ್ ಮಾಡ್ಕೊಂಡು ಮೊಬೈಲ್ ಬಳಸೋದು ಇದೆಲ್ಲ ಮಾಡಬೇಡಿ. ವಾಕ್ದು ಬೆನಿಫಿಟ್ ನಿಜವಾಗ್ಲೂ ಸಿಗ್ಬೇಕಂದ್ರೆ ಮೊಬೈಲ್ ತಗೊಂಡು ಹೋಗ್ಬಾರ್ದು, ಬಟ್ ತಗೊಂಡು ಹೋಗ್ತಿರೋದು ಅಟ್ಲೀಸ್ಟ್ ಮಾತಾಡಬಾರ್ದು. ಹೀಗೆ ಮಾಡಬಾರ್ದು. 7ನೇ ರೂಲ್ಸ್, ಮೊಬೈಲ್ ಅಲ್ಲಿ ಅಲಾರಾಮ್ ಇಟ್ಕೊಂಡು ದೀಪ ಕೆಳಗಡೆ ಮಲ್ಕೋಬಾರ್ದು. ಸ್ಪೆಷಲಿ ಹೆಣ್ಮಕ್ಳು ಬಿಟ್ರೆ ಮೈಗ್ರೇನ್ ಬರುತ್ತೆ, ತಲೆ ಕೂದಲು ತುಂಬಾ ಹೋಗುತ್ತೆ. ನೀವೇನ್ ಮಾಡ್ತೀರಿ? ತಲೆ ಪಕ್ಕ ಮೊಬೈಲ್ ಇಟ್ಕೋತೀರಿ. 1 ಸಿಮ್ ಇರೋ ಮೊಬೈಲ್ ಇಟ್ರೆ 1 ಅವರ್, 2 ಸಿಮ್ ಇರೋ ಮೊಬೈಲ್ ಇಟ್ರೆ 2 ಅವರ್. ನಮ್ಮ ಫಿಲಾಮೆಂಟ್ರು ಜೂರಿ ಚಾವಲ ನಿಮ್ಗೆ ಗೊತ್ತು, ಈಗ ಡಬಲ್ ರೇಡಿಯೇಷನ್ ಇಂದ ಅಡ್ವಾನ್ಸ್ ಸ್ಟೇಜ್ ಟ್ಯೂಮರ್ ಅಟ್ಯಾಕ್ ಆಗಿದೆ. ಅವರು ಈ ಒಂದು ಸೆಮಿನಾರ್ ನ ಬಾಂಬೆ ಫ್ರೀ ಆಗಿ ಕೊಡ್ತಾರೆ. ನಾನು ಏನ್ ಬಂದಿಲ್ಲ ಪಾಠ ಮಾಡ್ತಿದ್ದೀನಿ. ಶ್ರೀಕಾಂತ್ ಬಾಬು ಅಂತ ಹೆಸರು, ತುಮಕೂರು ಅವರು. ತವಾರಸಿ 15 ದಿನದಲ್ಲಿ ಸ್ಲೋ ಕೊಡೋದು 2 ಕಣ್ಣು ಕಾಣಿಸ್ತೀವಿ. ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದ್ರೂ 100 ಮೀಟರ್ ಸರೌಂಡಿಂಗ್ ಅಲ್ಲಿ ಸ್ಕೂಲು, ಕಾಲೇಜು, ಆಸ್ಪತ್ರೆ, ರೆಸಿಡೆನ್ಷಿಯಲ್ ಏರಿಯಾ ಹತ್ರ ಇಲ್ಲಿಗಲ್ ಟವರ್ ಇದ್ರೆ ನಾನು ಕಂಪ್ಲೇಂಟ್ ಮಾಡಿ. ನೋಡಿ, ಈ ರೇಡಿಯೇಷನ್ಸ್ ಬಗ್ಗೆ ನಾವು ಹಿಂಗೆ ತಿಳ್ಕೊಬೋದಂದ್ರೆ, ಹಿಂದೆ ಎಲ್ಲಾದ್ರೂ ತಿಥಿ ಕಾರ್ಯಗಳಿಗೆ ಹೋದ್ರೆ ಅದು ಕಾರ್ಯ ಬಿಡೋದು. ಈಗ ನೀವು ಯಾವ್ದಾದ್ರು ತಿಥಿ ಕಾರ್ಯಕ್ಕೆ ಹೋದ್ರೆ ಬಸವಣ್ಣ ಬಂದು ಊಟ ಬಡಿಸಿ ಅಂತ, ಅದು ಕಾರ್ಯನೂ ಬಿಡ್ತಾ ಇಲ್ಲ. ಪ್ರಾಣಿ ಪಕ್ಷಿ ಸಂಕುಲನೇ ನಾಶ ಆದ್ರೆ ಮನುಷ್ಯನ ಸಂತತಿ ಕೂಡ ಅದನ್ನ ನಾಶ ಆಗುತ್ತೆ. ಹಾಗಾಗಿ ಇದಕ್ಕೆ ಪರಿಹಾರ ಏನು ಅಂದ್ರೆ, ನಿಮ್ ವ್ಯಾಲ್ಯೂ ಎಷ್ಟಿದೆ ಅಷ್ಟು ಬಳಸಬೇಕು. ಪೇಸ್ಟ್ ಓಪನ್ ಮಾಡಿದ್ರೆ ಮೊಬೈಲ್ ಮೇಲೆ ಅಂಟಿಸಬಹುದು, ಅಂಟಿಸಿದ್ರೆ 1 ಮಂತ್ ಆಗುತ್ತೆ. ಬ್ಯಾಟ್ರಿ ಕೆಳಗೆ ಇಲ್ಲ ಪೌಚ್ ಕೆಳಗೆ ಇಟ್ರೆ ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ. ಸೊ ಇದರ ನಂತರ ಒಂದು ಶೀಟ್ ಇದೆ, ಇದನ್ನ ಬಂದು ಸಿಲಿಕಾನ್ ಫಾಯಿಲ್ ಅಂತ ಹೇಳ್ತಾರೆ. ಇದು ಯಾವುದೇ ರೀತಿ ಡೈರಿ ಮಿಲ್ಕ್ ಚಾಕ್ಲೇಟ್ ಪೇಪರ್ ಅಲ್ಲ, ಗಿಫ್ಟ್ ರ್ಯಾಪ್ ಮಾಡೋಕೆ ಬರಲ್ಲ, ಲ್ಯಾಬಲ್ ಸಿಗುತ್ತೆ. ಪ್ರೊಟೆಕ್ಟರ್ ನಿಕ್ಕಲ್ ಸಿಲಿಕಾನ್ ಇದೆ, ಇದು ಬರೀ ಸಿಲಿಕಾನ್. ಓಕೆ ನೋಡಿ, ಇವಾಗ ಸರ್ ಮೊಬೈಲ್ ನನ್ನ ಕೈ ಇದೆ ನೋಡಿ, ಯಾವ್ದಿದ್ಯಾ ಸರ್ ಮೊಬೈಲ್. ಈಗ ನಾನು ಈ ಫಾಯಿಲ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದೊಂದು ಸಿಲಿಕಾನ್ ಫಾಯಿಲ್. ಇದು ಯಾವುದೇ ರೀತಿ ಡೈರಿ ಮಿಲ್ಕ್ ಚಾಕ್ಲೇಟ್ ಪೇಪರ್ ಅಲ್ಲ, ಬಿರಿಯಾನಿ ಕಟ್ಟಕ್ಕೆ ಬರಲ್ಲ, ಲ್ಯಾಬಲ್ ಸಿಗುತ್ತೆ. ಈಗ ಬಿಂದು ಮೇಡಮ್ ಮತ್ತೆ ಕಾಲ್ ಮಾಡಿ ಸೇವ್ ಮಾಡಿ. ಈಗ ಬಿಂದು ಮೇಡಮ್ ಮತ್ತೆ ಕಾಲ್ ಮಾಡಿ ಸ್ಪೀಕರ್ ಹಾಕ್ತಾರೆ. ಈಗ ಬಿಂದು ಮೇಡಮ್
ನೀವು ಬೇಡ ಒಂದು 1,000 ರೂಪಾಯಿ ಹೇಳಿದ್ದಾರೆ ಕಷ್ಟ ಆಗುತ್ತೆ ಅಂತ ಹೇಳಿ ಒಬ್ರು ತಗೊಂಡು ಅರ್ಧ ಕಟ್ ಮಾಡಿ 7 ಮೊಬೈಲ್ ಒಂದ್ ಮೊಬೈಲ್ ಎಷ್ಟೇ ಕಷ್ಟ ಇರುತ್ತೆ 4 ಮೊಬೈಲ್ ನೀವು ಮಾತಾಡಿ 4 ಮೊಬೈಲ್ ಬೇರೆಯವ್ರಿಗೆ ಕೊಡ್ಬೋದು. ಅರ್ಧ ಕಟ್ ಮಾಡಿದ್ರೆ ವರ್ಕ್ ಆಗಲ್ಲ, ನೀರಿನ ಬಿಡಿಸಿದ್ರೆ ಹಾಳಾಗುತ್ತೆ. ಮತ್ತೆ ಮೊಬೈಲ್ ನ ಎಲ್ಲಿ ಇಟ್ಕೋಬೇಕು? ಎಲ್ಲಾದ್ರೂ ಇಟ್ಕೊಳ್ಳಿ. ಇಟ್ಕೊಳ್ಳೋಕ್ ಮುಂಚೆ ಹೆಡ್ ಬಾಡಿ 2 SCR ಇರಬೇಕು. ಇದ್ರೆ ನೀವು ಫೋನ್ ನ ಹಿಂಗ್ ಇಡ್ತಾರೆ ತುಂಬಾ ಜನ, ಡಿಸ್ಪ್ಲೇ ಹಾಳಾಗುತ್ತೆ ಅಂತ. ಡಿಸ್ಪ್ಲೇ ಹೋದ್ರೆ ಬಸ್ ಹಾಕ್ಬೋದು, ಆಟ ಹಾಕ್ಸಕ್ಕಾಗಲ್ಲ. ಮೊಬೈಲ್ ಯಾವಾಗ ಉಲ್ಟಾ ಇರಬೇಕು. ಬ್ಯಾಟ್ರಿ ನಿಮ್ಮ ಬಾಡಿಗೆ ಟಚ್ ಆಗೋ ತರ ನೀವು ಇಟ್ಕೊಂಡಾಗ ರೇಡಿಯೇಷನ್ ರೊಟೇಟ್ ಆಗ್ಬಿಟ್ಟು ರಿಫ್ಲೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ನೀವು ಬಳಕೆ ಮಾಡಬಹುದು. ಯಾರು ಹೊಸ ಮೊಬೈಲ್ ತಗೊಂಡಿಲ್ಲ, 2.0 ಇಲ್ಲ, ಅವ್ರು ಯಾರು ಬೇಕಾದ್ರೂ ಇದನ್ನ ಬಳಸಬಹುದು. ಐಫೋನ್ ಇದ್ದವರಿಗೆ ಇದ್ರ ಅವಶ್ಯಕತೆ ಇಲ್ಲ. ಅದರ್ವೈಸ್ ಯಾವುದೇ ಮೊಬೈಲ್ ಇದನ್ನ ಹಾಕೊಳ್ಬಹುದು. ಮೋಟೋರೋಲಾ ಇರೋದು ಈಗ ಮೇಡಮ್ ಮೋಟೋರೋಲಾ ಬಟ್ 2.0 ಇಲ್ಲ, 1.0 ಇದೆ. ಮೇಡಮ್ ಈ ವಿಷಯ ಗೊತ್ತಿದ್ರೆ 2.0 ಅದೇ ತಗೊಳ್ತಾರೆ, ಹೌದಲ್ಲ? ಕೆಲವರಿಗೆ ಈ ಮಾಹಿತಿ ನಾನು ಹೇಳಿವಾಗ ಕೊಟ್ಟೆ. ಇದು ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನೊಂದು ಅರ್ಧ ವಿಡಿಯೋ ವೈರಲ್ ಆಗಿ 1 ಮಿಲಿಯನ್ ಜನ ನೋಡಿದ್ದಾರೆ. ತುಂಬಾ ಜನ ಹೇಳಿದ್ದಾರೆ ಅಲ್ಲಿಡಬಾರ್ದು ಇಲ್ಲಿಡಬಾರ್ದು ಅಂದ್ರೆ ಮೊಬೈಲ್ ಇಂದ ಇಡಬೇಕು. ಹೀಗೆಲ್ಲ ಕಮೆಂಟ್ ಮಾಡಿರೋರು ಇದ್ದಾರೆ, ಬೈದಿರೋರು ಇದ್ದಾರೆ, ಏನೋ ಹೊರಬಿಟ್ರು ಅಂತಿರೋರು ಇದ್ದಾರೆ. ಸೊ ಅದೆಲ್ಲ ವಿಚಾರ ಅಲ್ಲ. ವಿಷಯ ಏನಂದ್ರೆ ಈ ಕಾರ್ಯಕ್ರಮದ ಉದ್ದೇಶ ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡೋದಲ್ಲ, ಒಂದು ವೈದಿಕ ಬಂದಾಗಿ ಅಥವಾ ಸೇಫ್ ಆಗಿ ಬಳಸಿ ಅಷ್ಟೇ ಉದ್ದೇಶ, ಬೇರೆ ಏನಿಲ್ಲ. ಈಗ ನೀವು ಮೊಬೈಲ್ ಫೋನ್ ತಗೊಳ್ಳುವಾಗ ಏನೆಲ್ಲ ನೋಡ್ಕೊಂಡು ತಗೋಬೇಕಂತ ನಿಮ್ಗೆ ಗೊತ್ತಾಗುತ್ತೆ, ನೀವು ಸೇಫ್ ಆಗಿರ್ತೀರಾ ಅಂತ. ಸೊ ಇವತ್ತು ಈ ಕಾರ್ಯಕ್ರಮದ ಸಲುವಾಗಿ ನಾನು ನಿಮ್ಮನ್ನ ಸರ್ಗೆ ಫ್ರೀ ಕೊಟ್ಟಿದ್ದೀನಿ. ಈ ಕಾರ್ಯಕ್ರಮ ಕೇಳಿರುವಂತ ಹಲೋ ವೀಕ್ಷಕರೇ, ಇದು ವೇಣು ಬಿ ವಿಬಿಎನ್ ಚಾನೆಲ್ ಬೆಂಬಲಿಸಿ. ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್